ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ಗುರುವಾರದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಬ್ಲಾಗ್ ಎಲ್ಲ ವಿಡಿಯೋ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ. ಸೊ ಎಡಿಟ್ ಮಾಡಿ ಹಾಕೋದಕ್ಕೆ ನಂಗೆ ಟೈಮ್ ಆಗ್ತಾ ಇಲ್ಲ. ಸೊ ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಇವತ್ತು ರಾಯರ ಪೂಜೆ ಆಯಿತು. ರಾಯರ ಪೂಜೆ ಎಲ್ಲ ಆಗಿ ಈಗ ಮುಂದಿನ ಕೆಲಸದ ಕಡೆ ನೋಡಬೇಕು. ಹೇಳಿದ್ನಲ್ಲ, ರಾಯರ ಮಠಕ್ಕೆ ಹೋಗ್ತಾ ಇಲ್ಲ ಇವತ್ತು. ಯಾಕೆ ಅಂತಂದರೆ ಒಂದು 7 ಡೇಸ್ ಆಗಬೇಕು ನನಗೆ ದೇವಸ್ಥಾನಕ್ಕೆ ಹೋಗೋಕ್ಕೆ. ಅಲ್ಲಿವರೆಗೂ ಸಮಾಧಾನ ಆಗಲ್ಲ. ಸೊ ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಹೇಳ್ಬಿಟ್ಟು ಈ ವಾರ ಮನೆಯಲ್ಲೇ ಪೂಜೆ ಮಾಡಿ ರಾಯರ ಪೂಜೆ ಮುಗಿಸಿದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮಃ ಕಾಮಧೇನುವೇ. ಆಯ್ತು. ಊಟ ಎಲ್ಲ ಮುಗಿಸಿದಾಯಿತು. ಸೊ ಮಲಗಕ್ಕೆ ಟೈಮ್ ಆಗಲಿಲ್ಲ. ಸುಜಿತ್ ಬರ್ತಾನೆ ಇನ್ನೇನು 3:30 ಹತ್ತತ್ರ. ಸೊ ಇನ್ನೇನು ಸುಜಿತ್ ಬರ್ತಾನೆ, ಅದಕ್ಕೆ ಕಾಯ್ತಾ ಇದ್ದೀನಿ. ಇನ್ನೇನು ವ್ಯಾನ್ ಇಲ್ಲೇ ಬರುತ್ತೆ ಮನೆ ಹತ್ರ, ಬಂದಾಗ ಇಳಿಸ್ಕೋಬೇಕು. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ಒಂದೊಂದು ಸಲ 3:45 ಬರುತ್ತೆ, ಒಂದೊಂದು ಸಲ 3:50, ಒಂದೊಂದು ಸಲ 3:35 ಬಂದುಬಿಡ್ತಾನೆ. ಸೊ ರೋಹಿತ್ತು ಬ್ಯಾಂಗ್ಳೂರ್ಗೆ ಹೋಗಿದ್ದ, ಯಾಕೋ ಜ್ವರ ಬಂದಿದೆ ಅಂತ ಫೋನ್ ಮಾಡ್ದೆ. ಸೊ ಅದು ಬೇರೆ ಟೆನ್ಷನ್ ಆಗ್ತಿದೆ, ಏನು ಜ್ವರ ಕಡಿಮೆ ಆಗುತ್ತೋ ಇಲ್ವೋ ಅಂತ ಅದು ಬೇರೆ ಟೆನ್ಷನ್ ಆಗ್ತಾಯಿದೆ. ನೋಡಬೇಕು, ಮತ್ತೆ ಫೋನ್ ಮಾಡಬೇಕು ವಾರ್ಡನ್ಗೆ. ಸೊ ಟ್ಯಾಬ್ಲೆಟ್ ತಂದು ಕೂಡ ಕೇಳಿದ್ವಿ. ಸೊ ಬನ್ನಿ, ಸುಜಿತ್ ಬಂದರೆ ಕರ್ಕೊಳ್ಬೇಕು. ಇನ್ನು ಸುಜಿತ್ ಬಂದಿದ್ದಾಯಿತು. ಸುಜಿತ್ ಬಂದಮೇಲೆ ಕೆಲಸ ಶುರು. ಸೊ ಅವ್ನ ಕೈಕಾಲು ಮುಖ ತೊಳೆಸಿ ಊಟ ಮಾಡಿಸಿ ಮಲಗಿಸ್ಬಿಡ್ತೀನಿ. ಇಲ್ಲ ಅಂದರೆ ಅವನು ಸಂಜೆ 6 ಗಂಟೆಗೆ ಮಲಗಿಬಿಡ್ತಾನೆ. ಒಂಥರ ಅವನಿಗೆ ವ್ಯಾನಲ್ಲಿ ಬರೋದ್ರಿಂದ ಸುಸ್ತಾದಂಗೆ ಆಗಿರುತ್ತೇನೋ. ಸೊ ಮಲಗಿಬಿಡ್ತಾನೆ, ಹೋಮ್ವರ್ಕು ಬರೆಯೋದಿರ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಅವನಿಗೆ ಬಂದಿದ್ದ ತಕ್ಷಣ ಊಟ ಮಾಡಿಸಿ, ಕೈಕಾಲು ಮುಖ ತೊಳೆಸಿ ಊಟ ಮಾಡಿಸಿ ಒಂದು 10 ನಿಮಿಷ ಆಟ ಆಡ್ಕೊಳ್ಳುತ್ತೆ. ಆಮೇಲೆ ಮಮ್ಮಿ ನಿದ್ದೆ ಬರ್ತಿದೆ ಅಂತಾನೆ, ಆಮೇಲೆ ಮಲಗಿಸ್ಬಿಡ್ತೀನಿ. ಒಂದು 4:30 ಮಲಗ್ತಾನೆ. ಒಂದು 5:30 6 ಗಂಟೆಗೆ ಎದ್ದೊಳ್ತಾನೆ. ಸೊ ಎದ್ದು ಹೋಮ್ವರ್ಕೆಲ್ಲ ಮತ್ತೆ ಹಾಲು ಬೇಕಿದ್ರೆ ಕುಡಿತಾನೆ, ಇಲ್ಲ ಅಂದರೆ ಬೇಡ ಅಂದರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಮ್ವರ್ಕೆಲ್ಲ ಬರೆದು ಆಮೇಲೆ ಆಟ ಆಡ್ಕೊಳ್ತಾನೆ. ಸೊ ಮನೆಯವ್ರಿಗೆ ಹಾಲು ಟೀ ಏನಾದರೂ ಬೇಕಿದ್ರೆ ನಾನು ಮಾಡಿಕೊಡೋದು, ಇದು ದಿನನಿತ್ಯ ನನಗೆ ಹಿಂಗೆ ಇರುತ್ತೆ ಕೆಲಸಗಳು. ಸೊ ನೋಡಿ, ಇವಾಗ ಇತ್ತೀಚೆಗೆ ಹೇಳ್ತಾ ಇದ್ದೀನಲ್ಲ, ರೋಹಿತ್ಗೆ ಟೈಮಿಂಗ್ಸು ಚೇಂಜ್ ಆಗಿದೆ ಬ್ಯಾಂಗ್ಳೂರ್ದು, ಅವ್ನಿಗೆ ಕ್ಲಾಸಸ್ಗಳು. ಸೊ ಮುಂಚೆ ಎಲ್ಲ ರಜಾ ಸಿಗ್ತಿತ್ತು, ಒಂದು 2-3 ದಿವಸ. ಇವಾಗ ರಜಾ ಇಲ್ಲ, ನಂಗೆ ಕೆಲಸ ಮಾಡಿಕೊಡೋನು. ಸೊ ಈಗೆಲ್ಲ ನಾನೇ ಮಾಡ್ಕೋಬೇಕು. ಹೆಂಗಾಗಿದೆ ಅಂತಂದರೆ ಹೇಳ್ತೀನಿ ಮುಂದೆ. ಸೊ ಎಲ್ಲ ಕೆಲಸಗಳನ್ನೂ ನಾನೇ ಮಾಡಬೇಕು. ನೀವು ಅಂದ್ಕೋತೀರಾ ಇವ್ರ ಮನೆ ಕೆಲಸ ಮಾಡೋದನ್ನ ನಮ್ಮ ಬ್ಲಾಗಲ್ಲಿ ಕೂತ್ಕೋಬೇಕಾ ಅಂತ. ಸೊ ನಾನು ಇಷ್ಟೇ ಮಾಡೋಕ್ಕಾಗೋದು. ಇದನ್ನು ಬ್ಲಾಗ್ ನನಗೆ ಮಾಡ್ಕೊಳಕ್ಕಾಗ್ತಿಲ್ಲ ಇತ್ತೀಚೆಗೆ. ಒಂದೊಂದು ಸಲ ಅಂದ್ಕೊಂಡ್ಬಿಡ್ತೀನಿ, ಅಯ್ಯೋ ಯಾಕೆ ಬೇಕಪ್ಪ ಇದೆಲ್ಲ ಎಡಿಟಿಂಗ್ ಕೆಲಸ. ಬೆಳಗ್ಗೆ ಎದ್ದರೆ ರೆಸ್ಟ್ ಇಲ್ಲ, 10 ನಿಮಿಷ ರೆಸ್ಟ್ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ. ಬರೀ ಮನೆ ಕೆಲಸಗಳು, ಕೆಲಸ ಬರೀ ಇದೇ ಆಗಿದೆ. ಯಾಕೆ ಇಷ್ಟೊಂದು ಕೆಲಸ ಆಗ್ತಿದೆ, ರೆಸ್ಟ್ ಮಾಡೋಕ್ಕೆ ಆಗ್ತಿಲ್ಲ. ಯಾವ ಬ್ಲಾಗು ಬೇಡ, ಏನು ಬೇಡ, ಬಿಟ್ಬಿಡೋಣ ಅಂತ ಒಂದೊಂದು ಸಲ ಅಂದ್ಕೋತೀನಿ. ಒಂದೊಂದು ಸಲ ಮತ್ತೆ ಬಿಟ್ಟರೆ ಮತ್ತೆ ಅಚೀವ್ ಮಾಡೋದು ತುಂಬಾ ಕಷ್ಟ ಇದೆ. ಸೊ ನನಗೋಸ್ಕರ ನೋಡ್ತಿರೋರು ಒಂದಷ್ಟು ವ್ಯೂವರ್ಸ್ಗಳು ಕಾಯ್ತಾ ಇರ್ತಾರೆ ಅಂತ ಒಂದೊಂದು ಸಲ ಅನಿಸುತ್ತೆ. ತುಂಬ ಹೇಳೋಕ್ಕಾಗಲ್ಲ. ಸೊ ಅಷ್ಟು ಕೆಲಸ ಆಗಿದೆ. ಯಾಕೆ ಅಂದರೆ ಮನೆಯವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾದರೂ ಕೂಡ ಒಂದು ಹುಲ್ಲಂತ ಕಡ್ಡಿನೂ ಕೂಡ ನಾನು ಅವ್ರ ಹತ್ರ ಎತ್ಸಲ್ಲ. ಸೊ ಹೇಗೆ ಅಂತಂದರೆ ಎಲ್ಲ ಕೆಲಸಗಳು ಇತ್ತೀಚೆಗೆ ಎಲ್ಲ ಕೆಲಸ ನನ್ನ ಮೇಲೆ ಬಿದ್ದಿದೆ. ಯಾಕೆಂದರೆ ಅಲ್ಪ ಸ್ವಲ್ಪ ಏನಾದರೂ ಮಾಡಿಕೊಡೋರು. ಪಾಪ ನೀವು ನೋಡ್ತಾನೆ ಇರ್ತಿದ್ರಿ ಬ್ಲಾಗಲ್ಲಿ, ಒಂದು ಅರ್ಧ ಕೆಲಸನಾದರೂ ಅವರು ಏನಾದರೂ ಕಾಲು ಭಾಗ ಅರ್ಧ ಕೆಲಸನಾದರೂ ಮಾಡಿಕೊಡೋರು. ಬಟ್ ಇವಾಗ ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೊ ಇವತ್ತು ಶುಕ್ರವಾರ ಸ್ನೇಹಿತರೆ. ಆಲ್ರೆಡಿ ನಾನು ಪೂಜೆ ಎಲ್ಲ ಮುಗಿಸಿ, ಮನೆ ಕೆಲಸ ಎಲ್ಲ ಮುಗಿಸಿ, ಬಟ್ ನೋಡ್ತಾ ಇರಲ್ಲ, ಗುಬ್ಬಿಯಪ್ಪನವ್ರ ಟೆಂಪಲ್ಗೆ ಹೋಗಿ ಬಂದೆ. ಚಿಕ್ಕದೊಂದು ವೀಡಿಯೋಸ್ ತೊಗೊಂಬಂದಿದ್ದೀನಿ, ನೋಡ್ಕೊಂಬನ್ನಿ. ಅಮಾವಾಸ್ಯೆ ಇವತ್ತು, ಎಳ್ಳು ಅಮಾವಾಸ್ಯೆ ಅಂತ ಕರೀತಾರೆ. ಸೊ ಹೂಗಳನ್ನೆಲ್ಲ ತರೋದಕ್ಕೆ ಹೋಗಿದ್ದೆ, ಅಮಾವಾಸ್ಯೆ ಅಲ್ವಾ, ಹಂಗೆ ಗುಬ್ಬಿಯಪ್ಪನ ಟೆಂಪಲ್ಗೆ ಹೋಗಿ ನಮಸ್ಕಾರ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗಿ, ತುಂಬ ಏನು ಜನ ಇರಲಿಲ್ಲ, ನಮಸ್ಕಾರ ಮಾಡಿಕೊಂಡು ಬಂದು ಮನೆಗೆ ಬಂದು ಅಡುಗೆ ಮಾಡ್ತಾಯಿದ್ದೀನಿ. ತರಕಾರಿ ಸಾಂಬಾರು. ರೋಹಿತ್ ಯಾಕೋ ಸ್ವಲ್ಪ ಜ್ವರ ಬಂದಿದ್ದಾವೆ ಅಂತ ವಾಪಸ್ ಬಂದ ಬೆಂಗಳೂರಿಂದ. ಇನ್ನು ಬಂದು
ಒಂದು ಸೀಬೆಹಣ್ಣಿತ್ತು ಕಟ್ ಮಾಡ್ಕೊಂಡು ತಿಂದು, ಗೊತ್ತಲ್ಲ ಮಧ್ಯಾಹ್ನದ ರೊಟ್ಟಿನೂ ಒಂದು ಏನಾದರೂ ಫ್ರೂಟ್ಸ್ ತಿನ್ನೋಂಥ ಅಭ್ಯಾಸ. ಸೊ ಮುದ್ದೆ ಮಾಡ್ತಾ ಮನೆಯವ್ರಿಗೆ ಹೇಳ್ತಾ ಇದ್ದೆ, ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಸವಿತಾ ಅಂತ ಒಬ್ಬರು ಲೇಡಿ ಬರ್ತಾರೆ. ಸೊ ಅವ್ರ ಮುದ್ದೆ ತಿನ್ನೋದು ನೋಡಿ ಭಗವಂತ ನಮ್ಮ ಮುದ್ದೆನೇ ಮಾಡೋದು ಬೇಡ ಅನ್ಸ್ಬಿಟ್ಟೈತೆ ಕಣ್ರಿ ಅಂತ. ಯಾಕೆ ಅಂದರೆ ಇಷ್ಟಿಷ್ಟು ದಪ್ಪ ಒಂದೊಂದು ಮುದ್ದೆ ತಿಂತಾರೆ. ಸಾಮಾನ್ಯ ನೀವು ನೋಡಿರ್ತೀರ, ಅವ್ರು ಜಾಸ್ತಿ ವೈರಲ್ ಆಗಿರೋದೇ ಮುದ್ದೆ ಮುದ್ದೆ ತಿನ್ನೋದ್ರಿಂದ. ಸೊ ಅವ್ರು ನೋಡಿ ಮನೆಯವ್ರಿಗೆ ಹೇಳ್ತಾ ಇದ್ದಾರೆ, ಮನೆಯವರು ಅವ್ರದ್ದು ವಿಡಿಯೋ ತೋರಿಸ್ತಾ ಇದ್ರು, ನೋಡಿ ಎಷ್ಟು ದಪ್ಪ ಮುದ್ದೆ ತಿಂತಾರೆ ಇವರು ರಾಮ ಅಂತ. ಅವ್ರು ಮುದ್ದೆ ತಿನ್ನೋದು ನೋಡಿದ್ರೆ ಲಗ ಬರುತ್ತೆ. ಏನೋ ಅದ್ರ ಜೊತೆಗೆ ನಮಗೆ ಯಾರಿಗೂ ಮುದ್ದೆ ತಿನ್ನೋದು ಬೇಡ ಅನ್ಸುತ್ತೆ, ಆಕೆ ಮುದ್ದೆ ತಿನ್ನೋದು ಅಷ್ಟು ದಪ್ಪ ಮುದ್ದೆ ತಿನ್ನೋದು ನೋಡಿದ್ರೆ. ಸೊ ಯಾರೆಲ್ಲ ಅವ್ರವ್ರ ವಿಡಿಯೋ ನೋಡಿದ್ದೀರ ಅವ್ರದ್ದು ಕಮೆಂಟ್ ಮಾಡಿ. ನಮ್ಮ ಮನೇಲಿ ಏನಿಲ್ಲಪ್ಪ, ಅಮ್ಮ ತಿನ್ನೋ ಮುದ್ದೆಲಿ ನಮ್ಮ ಹೆಣ್ಮಕ್ಳೆಲ್ಲ ತಿನ್ಕೊತೀವಿ, ಇಷ್ಟು ದಪ್ಪ ಮುದ್ದೆಗಳು ಚಿಕ್ಕ ಚಿಕ್ಕದು ಮಾಡ್ತೀವಿ ಅಷ್ಟೇ. ತುಂಬ ಚಳಿ ಇದೆ, ಇವಾಗೂ ಅಷ್ಟೇ ಕೈ ಕಾಲೆಲ್ಲ ಉರಿತಾ ಇದೆ ಚಳಿಗೆ. ಸೊ ಹೇಳಿದ್ನಲ್ಲ, ನಂಗೆ ತುಂಬ ಏರ್ ಫಾಲ್ ಆಗುತ್ತೆ ಚಳಿಗಾಲದಲ್ಲಿ. ನನಗೆ ಅಂತ ಅಲ್ಲ, ಸುಮಾರಷ್ಟು ಜನಕ್ಕೆ ಏರ್ ಫಾಲ್ ಆಗುತ್ತೆ. ಸೊ ಈ ಡ್ರೆಸ್ಸು ಶ್ವೇತಾ ಅವ್ರ ಶಾಪಲ್ಲಿ ಪರ್ಚೇಸ್ ಮಾಡಿದಂಥ ಡ್ರೆಸ್ಸು ಹೇಗೆ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ ನಿಮಗೆ. ಇವಾಗೂ ಕೂಡ ಹೊಸ ಹೊಸ ಸ್ಟಾಕ್ಗಳಿಗೆ ಹೋಗ್ತಾ ಇದ್ದಾರೆ. ಮೇ ಬಿ ನೆಕ್ಸ್ಟ್ ವೀಕು ನಿಮಗೆ ಹೊಸ ಡ್ರೆಸ್ಗಳ ಕಲೆಕ್ಷನ್ದು ಒಂದು ವಿಡಿಯೋ ಬರುತ್ತೆ. ಸೊ ನ್ಯೂ ಇಯರ್ಗೆ ಆಫರ್ ಜೊತೆಗೆ ಹೊಸ ಹೊಸ ಬಟ್ಟೆಗಳ ಕಲೆಕ್ಷನ್ನು ಬರುತ್ತೆ. ಸೊ ವೆಯ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವೀಕು ಖಂಡಿತ ಈ ಸಲ ವೆಸ್ಟರ್ನ್ ವೇರ್ ಇದೆಲ್ಲ ಜಾಸ್ತಿ ತೊಗೊಬರ್ತಾ ಇದ್ದಾರೆ. ಖಂಡಿತ ಬಂದಾಗ ವಿಡಿಯೋ ಮಾಡಿ ಹಾಕ್ತೀನಿ ಹೇಳಿದ್ದಾರೆ. ನಾನು ವಿಡಿಯೋ ಹಾಕಿದ ತಕ್ಷಣ ಶಾಪ್ಗೆ ವಿಸಿಟ್ ಮಾಡಿ, ಇಲ್ಲ ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಅವ್ರಿಗೆ ವಾಟ್ಸಪ್ ಮಾಡಿದ್ರೆ ಖಂಡಿತ ಸೈಜಸ್ನ ತೆಗೆದು ಇಟ್ಟಿರ್ತಾರೆ. ಯಾವುದು ಇದಕ್ಕೆ ದುಪ್ಪಟ ಕೂಡ ಇದೆ, ಬಟ್ ನಾನೇನು ದುಪ್ಪಟ ಹಾಕ್ಕೊಂಡಿಲ್ಲ. ಸೊ ಹಾಗೆ ಹೋಗಿದೆ. ದುಪ್ಪಟ ಏನು ಅವಶ್ಯಕತೆ ಇಲ್ಲ ಇದಕ್ಕೆ, ಸಣ್ಣಗಿರೋರಿಗೆ ದುಪ್ಪಟ ಏನು ಬೇಕಾಗಲ್ಲ. ಬಟ್ ಡ್ರೆಸ್ಸು ವಿ ನೆಕ್ಕಲ್ಲಿದೆ, ತುಂಬ ಚೆನ್ನಾಗಿದೆ. ಸೊ ಇದರಲ್ಲಿ ಬ್ಲ್ಯಾಕು, ಮೆರೂನು ಮತ್ತು ಯೆಲ್ಲೋ 3 ಕಲರ್ ಇತ್ತು. ಸೊ ನಾನು ಯೆಲ್ಲೋನ ತಗೊಂಡೆ. ಚೆನ್ನಾಗಿದೆ, ತುಂಬ ಲೆಂತಾಗಿ ವಿ ನೆಕ್ಕಲ್ಲಿ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಸಲ ಬಂದಾಗ ಯಾರಿಗಾದರೂ ಈ ಥರ ಡ್ರೆಸ್ಗಳು ಏನಾದರೂ ತಂದಿದ್ರೆ, ಕಾಟನ್ ಡ್ರೆಸ್ಗಳು ಮೋಸ್ಟ್ಲಿ ತಗೊಂಬಂದಿರ್ತಾರೆ. ಸೊ ತಂದಿದ್ರೆ ಖಂಡಿತ ಪರ್ಚೇಸ್ ಮಾಡ್ಬೋದು. ಇನ್ನು ನ್ಯೂ ಇಯರ್ಗೆ ಅಂತ ಏನು ಸೆಲೆಬ್ರೇಷನ್ ಇಲ್ಲ ನಮ್ಮದೆಲ್ಲ. ಸೊ ನಾರ್ಮಲ್ ಆಗಿರುತ್ತೆ. ಸಂಕ್ರಾಂತಿ ಹಬ್ಬಕ್ಕೆ ಇನ್ನು ಮನೆ ಕ್ಲೀನಿಂಗ್ ಮಾಡಬೇಕು ಸ್ನೇಹಿತರೆ. ಮನೆ ಶುರು ಮಾಡೋಣ ಅಂತ ಅಂದ್ಕೊಂಡೆ, ಬೇಡ ಒಂದೇ ಸಲ ಸಂಕ್ರಾಂತಿಗೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ. ಸೊ ನೋಡೋಣ, ಇನ್ನೂ ಸ್ವಲ್ಪ ದಿವಸ ಮಾತ್ರ ಮಾಡಿಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಡ್ರೆಸ್ ಚೇಂಜ್ ಮಾಡಿ ಅಡುಗೆ ರೆಡಿ ಮಾಡಬೇಕು. ಸೊ ಶುಕ್ರವಾರ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದೆ. ಸೊ ನಾಳೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ಸಂಜೆ ವಿಲ್ಲೆಪಾಳ್ಯದ ಹತ್ರ ಇರೋಂಥ ಚಿಕ್ಕಮರಿಯಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಂಜೆ ನೋಡೋಣ, ಪೂಜೆ ಮಾಡಿಸ್ಕೊಂಬರೋಣ ಅಮಾವಾಸ್ಯೆಲಿ ಅಂತ ಅಂದ್ಕೊಂಡಿದ್ದೀನಿ. ಪ್ರತಿ ಅಮಾವಾಸ್ಯೆಗೆ ಹೋಗ್ತಾ ಇದ್ದೀನಿ ಇತ್ತೀಚೆಗೆ. ಸೊ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹೋದರೆ ಖಂಡಿತ ವೀಡಿಯೋನಲ್ಲಿ ತೋರಿಸ್ತೀನಿ. ಸೊ ಮುನ್ಸಿಪಲ್ ನೀರು ಬಿಟ್ಟಿದ್ರು, ಪೈಪ್ ಹಾಕಿದ್ದೀನಿ. ಸದ್ಯಕ್ಕೆ ಬರೋ ಅಷ್ಟರಲ್ಲಿ ಗಿಡಗಳಿಗೆಲ್ಲ ಆಯಿಸ್ಬಿಡ್ಬೇಕು. ಸೊ ಅವ್ನು ಬಂದರೆ ಆಗಲ್ಲ. ಬೇಗ ಕೆಲಸ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ನಲ್ಲ, ಬೇಗ ಕೆಲಸ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆಯಿತು, ಮನೆಯವ್ರಿಗೆ ಊಟ ಕೊಡಬೇಕು, ಆಮೇಲೆ ಗಿಡಗಳಿಗೆ ನೀರು ಹಾಕೋಣ. ಅಲ್ಲ ಸ್ನೇಹಿತರೆ, ಟೈಮ್ 2 ಗಂಟೆ. ಊಟಕ್ಕೆ ಬಡಿಸ್ತಾ ಇದ್ದೀನಿ ಮನೆಯವ್ರಿಗೆ. ತರಕಾರಿ ಸಾಂಬಾರು, ಕ್ಲೀನಿಂಗ್ ಎಲ್ಲ ನೆನ್ನೆನೇ ಮುಗಿಸ್ಬಿಟ್ಟೆ ನಾನು. ಇವತ್ತಾಗಲ್ಲ, ಯಾಕೋ ತುಂಬಾ ಕೆಲಸ ರಿಸ್ಕ್ ಅನ್ನಿಸ್ತಾ ಇತ್ತು. ಅದಕ್ಕೆ ಇತ್ತೀಚೆಗೆ ಗುರುವಾರದ ದಿವಸನೇ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಸಂಜೆ ಅದನ್ನು. ಸೊ ಮನೆಯವ್ರಿಗೆ ಸ್ವಲ್ಪ ಅವ್ರ ಆರೋಗ್ಯದ ಮೇಲೆ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ನನಗೆ ಸಹಿಸ್ಕೊಳಕ್ಕಾಗಲ್ಲ. ಕೆಲಸಗಳು ಎಷ್ಟು ಬೇಕಾದರೂ ಮಾಡಿಬಿಡ್ತೀನಿ. ಬಟ್ ಅವ್ರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆದರೆ ನನಗೆ ಪ್ರಾಣ ಹೋದಷ್ಟು ಹಿಂಸೆ ಆಗ್ತಿರುತ್ತೆ. ಸೊ ಹಂಗಾಗಿ ಅವ್ರ ಕೈಲಿ ಏನು ಹುಲ್ಲಂತ ಕಡ್ಡಿನೂ ನಾನು ಎತ್ತಿಸ್ತಾ ಇಲ್ಲ. ಸೊ ಹಂಗಾಗಿ ಎಲ್ಲ ಕೆಲಸ ನನ್ನ ಮೇಲೆ ಬಿದ್ದುಬಿಟ್ಟಿದೆ. ಸೊ ಮನೆಯವರು ನನಗೂ ಮಾಡೋಕ್ಕೆ ಬಿಡಲ್ಲ, ಕೆಲಸದವ್ರಿಗೆ ಹೇಳಲ್ಲ, ಇಲ್ಲಾದರೂ ಹುಡುಕ್ಲಾ ಅಂತ ಕೇಳ್ತಾಯಿದ್ರು.
ಸೊ ಇಲ್ಲಿ ಯಾರೂ ಕೆಲಸದವ್ರು ಸಿಗಲ್ಲ, ಅದೇ ಮೇಯ್ನ್ ಪ್ರಾಬ್ಲಮ್ ಇಲ್ಲಿ. ಸುಜಿತ್ ಬಂದ್ಬಿಡ್ತಾನೆ 3:15ಗೆ. ಆ ಮನೇಲಿ ಇದ್ದಾಗ ಏನು ಅಂತಂದರೆ, ಗಟ್ಟಿ ಲೇಔಟಲ್ಲಿದ್ದಾಗ ಚಿಕ್ಕ ಮನೆ ಅಲ್ವಾ, ಬೇಗ ಕೆಲಸ ಮುಗೀತಿತ್ತು. ಸೊ ಧನುರ್ಮಾಸ ಎಲ್ಲ 1 ತಿಂಗಳು ಧನುರ್ಮಾಸ ಮಾಡ್ತಾಯಿದ್ದೆ. ಈ ಮನೆಗೆ ಬಂದಾಗ ಅದು ಸಾಧ್ಯನೇ ಆಗ್ತಾಯಿಲ್ಲ. ಯಾಕೆಂದರೆ ತುಂಬ ಕೆಲಸ ಇರುತ್ತೆ, ಜೊತೆಗೆ ದೊಡ್ಡ ಮನೆ ಇರೋದ್ರಿಂದ ಒರೆಸೋದು ಗುಡಿಸೋದು ಕ್ಲೀನಿಂಗ್ ಕೆಲಸ ಎಲ್ಲ ತುಂಬ ಜಾಸ್ತಿ. ಇನ್ನು ನನಗೆ 4 ಗಂಟೆಗೆ ಏನಾದರೂ ಎದ್ದರೆ ನನಗೆ ನಿಜ ಮಲಗೋಕ್ಕೆ ಒಂದು 10 ನಿಮಿಷ ಮಲಗೋಕ್ಕೂ ನನಗೆ ಟೈಮ್ ಆಗೋದಿಲ್ಲ. ಇವಾಗ ನೋಡ್ತಾ ಇರ್ತೀರ, ನಾನು ಸಾಟರ್ಡೆ ಎದ್ದರೆ 4 ಗಂಟೆಗೆ, ತಡಿಯಪ್ಪ ನಿದ್ದೆ ಬರ್ತಾಯಿದೆ ಒಂದು 5 ನಿಮಿಷ ಮಲ್ಗೋಣ ಅಂದರೂ ನನಗೆ ಅದಕ್ಕೂ ಟೈಮ್ ಇಲ್ಲ. ಅದ್ರ ತಪ್ಪ ಇದು, ಇದ್ರ ತಪ್ಪ ಅದು, ತುಂಬ ಕೆಲಸಗಳಿರುತ್ತೆ ನಿಜವಾಗ್ಲೂ. ಎಷ್ಟು ಹೇಳಿದ್ನಲ್ಲ, ಎಲ್ಲ ಕೆಲಸಗಳು ನಾನೇ ತೊಗೋಬಿಟ್ಟಿದ್ದೀನಿ ಫುಲ್ಲು. ಹಂಗಾಗಿ ಸುಜಿತ್ ಹೋಮ್ವರ್ಕ್ ಬರ್ಸೋದು, ಅವನಿಗೆ ಸುಜಿತ್ ಕೆಲಸಗಳು, ಮನೆ ಕೆಲಸಗಳು ತುಂಬ ಹೆವಿ ಅನ್ನಿಸ್ತಾ ಇದೆ ಕೆಲಸ ಅಂತೂ. ಮನೆಯವ್ರಿಗೆ ರೆಸ್ಟ್ ಕೊಟ್ಟ ಮೇಲೆ ಸೊ ಮುಂದೆ ಹೀಗೆ ಕೆಲಸ ಮಾಡೋಕ್ಕೆ ಶಕ್ತಿ ಇರುತ್ತೆ ನಿಜವಾಗ್ಲೂ ಗೊತ್ತಿಲ್ಲ. ಹೀಗೇ ಮನೆಯವ್ರಿಗೆ ಸ್ಪೈನಲ್ ಇಂಜುರಿ ಆದಾಗ, ಗಟ್ಟಿ ಲೇಔಟಲ್ಲಿದ್ದಾಗ ಎಲ್ಲ ಕೆಲಸಗಳು ನಾನೇ ಮಾಡ್ತಾಯಿದ್ದೆ. ಅಂದರೆ ಮನೆ ಚಿಕ್ಕದಿತ್ತು, ಸೊ ಕ್ಲೀನಿಂಗ್ ಕೆಲಸ ಸ್ವಲ್ಪ ಕಡಿಮೆ ಇರ್ತಿತ್ತು. ಏನಲ್ಲಿ ಸಮಸ್ಯೆ ಅಂದರೆ, ಫಸ್ಟ್ ಫ್ಲೋರಲ್ಲಿ ಇದ್ದಿದ್ದರಿಂದ ಹತ್ತಬೇಕು ಇಳಿಬೇಕು, ಮತ್ತು ಮೇಲೆ 2 ಮನೆ ಇದ್ದಿದ್ದರಿಂದ 2 ಮನೆಗೂ ಒಂದೇ ಸೋಲಾರು, ಒಂದೇ ಟ್ಯಾಂಕ್ ಇಟ್ಬಿಟ್ಟಿದ್ರು. ಸೊ ನನಗೆ ನೀರು ಸಾಕಾಗ್ತಾ ಇರಲಿಲ್ಲ. ಏನಾಗ್ತಿತ್ತು ಅಂದರೆ, ಕೆಳಗಡೆಯಿಂದ ಕುಡಿಯೋದಕ್ಕೆ ಆವಾಗ ವಾಟ್ರ್ ಫಿಲ್ಟ್ರು ಏನೂ ಇರಲಿಲ್ಲ ಸ್ನೇಹಿತರೆ. ಆವಾಗ ಏನೂ ಹಾಕ್ಸ್ಕೊಂಡಿರಲಿಲ್ಲ, ತುಂಬ ಸಮಸ್ಯೆ ಇತ್ತು ಅವಾಗ. ಹಂಗಾಗಿ ಕುಡಿಯೋಕ್ಕೆ ನೀರು ಬಿಟ್ಟರೆ ಎತ್ಕೊಂಡು ಹೋಗೋದು ಮೇಲಿಂದ ಕೆಳಗಡೆಯಿಂದ. ಈಗ ನೋಡ್ತಾ ಇದ್ದಾರಲ್ಲ ಸ್ಟೆಪ್ಪು, ಆ ಥರನೇ ಸ್ಟೆಪ್ ಇದ್ದಿದ್ದು ಸೇಮ್ ಟು ಸೇಮ್. ನೀರೆಲ್ಲ ಕೆಳಗಡೆಯಿಂದ ಎತ್ಕೊಂಡು ಹೋಗ್ತಾ ಇದ್ದೆ, ಬಳಸೋದಕ್ಕೆ ಒಂದೊಂದು ಬಾರಿ, ಕುಡಿಯೋದಕ್ಕೆ ಡೈಲಿ 3 ದಿನಕ್ಕೆ. ಇನ್ನು ಮನೆಯವ್ರು ನೋಡ್ಕೊಳ್ಳೋದು, ಅವ್ರನ್ನ ಎತ್ತೋದು ಇಳಿಸೋದು, ಅವ್ರಿಗೆ ಸ್ನಾನ ಮಾಡಿಸೋದು ಎಲ್ಲನೂ ಒಬ್ಬಳೇ ಮಾಡ್ತಾಯಿದ್ದೆ. ಸೊ ಫೈನಲಿ ಮಾಡಿ ಕೆಲಸ ಏನಾಗ್ಬಿಡ್ತು, ಬ್ಯಾಕ್ ಪೇನ್ ಶುರುವಾಗ್ಬಿಡ್ತು ಲಾಸ್ಟ್ನಲ್ಲಿ. ಬ್ಯಾಕ್ ಪೇನ್ ಶುರುವಾಗ್ತದೆ, ಎಷ್ಟು ಮೆಡಿಸಿನ್ ತೊಗೊಂಡ್ರು ಕಡಿಮೆನೇ ಆಗ್ತಿರಲಿಲ್ಲ. ನನಗೆ ಎಮ್ ಆರ್ ಐ ಸ್ಕ್ಯಾನ್ ಬರೆದ್ರು. ಸೊ ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸಿದ್ರೆ ನೋಡಿದ್ರೆ ಬೋನ್ಸು ಸ್ವಲ್ಪ, ಮೇಯ್ನ್ ಬೋನ್ಸು ನನಗೂ ಕೂಡ ಸವಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಏಜ್ ಎಷ್ಟು ಅವಾಗ? 24 ವರ್ಷ 25 ವರ್ಷ. ಮೂಳೆ ಡಾಕ್ಟ್ರು ಚೆಕ್ ಮಾಡಿ ನನಗೆ ಹೇಳ್ತಾಯಿದ್ರು, ಏನಮ್ಮ ನಿಂಗೆ ಜೀವದ ಮೇಲೆ ಆಸೆ ಇಲ್ವಾ? ಇಷ್ಟು ಚಿಕ್ಕ ವಯಸ್ಸಿಗೆ ಮೀರಿದಷ್ಟು ಕೆಲಸ ಮಾಡ್ತಾ ಇದ್ದೀರಲ್ಲ ನೀವು, ನಿಮಗೆ ಜೀವದ ಮೇಲೆ ಆಸೆ ಇಲ್ವಾ? ಇಷ್ಟು ಚಿಕ್ಕ ವಯಸ್ಸಿಗೆ ಮೂಳೆ ಸೌತ ಅಂದರೆ ನಿಮಗೆ ನಂಬಲಿಕ್ಕೆ ಸಾಧ್ಯನಾ? ನೋಡಿ ಹೇಗಾಗಿದೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ರು. ಆವಾಗ ಹೇಳಿದೆ, ಸರ್ ಮನೇಲಿ ಪೇಷಂಟು, ಹಸ್ಬೆಂಡು, ಸೊ ಎಲ್ಲ ಕೆಲಸ ನಾನೇ ಮಾಡಬೇಕು, ಮಗು ಇದೆ ನೋಡ್ಕೋಬೇಕು. ರೋಹಿತ್ತು 6 ವರ್ಷ, ಆವಾಗ 6 ವರ್ಷ. ಸೊ ರೋಹಿತ್ಗೆ ಅವನ ಕೆಲಸಗಳು, ಮನೆಯವ್ರನ್ನ ಪಿನ್ ಟು ಪಿನ್ ಎಲ್ಲನೂ ನನ್ನ ಮೇಲೆ ಡಿಪೆಂಡ್ ಆಗಿದ್ದರು. ಎಲ್ಲದಕ್ಕೂ, ಪ್ರತಿಯೊಂದಕ್ಕೂ, ವಾಶ್ರೂಮಿಂದ ಹಿಡ್ದು ಎಲ್ಲದಕ್ಕೂ ನನ್ನ ಮೇಲೆ ಡಿಪೆಂಡ್ ಆಗಿದ್ರು. ಸೊ ಕೆಲಸ ಮಾಡಿ ಆ ರೀತಿ ಆಗಿಬಿಟ್ಟಿತ್ತು. ಸೊ ಆವಾಗ ಕ್ಯಾಲ್ಶಿಯಂ ಟ್ಯಾಬ್ಲೆಟು, ಕ್ಯಾಲ್ಶಿಯಂ ಬಿಸ್ಕೆಟ್ಸು ಈ ಥರದ್ದೆಲ್ಲ ಕೊಟ್ಟು ಸ್ವಲ್ಪ ರೆಡಿ ಮಾಡಿಕೊಂಡೆ. ಆವಾಗಿಂದ ನಾನು ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಆವಾಗ ಬ್ಯಾಕ್ ಪೇಯ್ನ್ ಸ್ವಲ್ಪ ಕಡಿಮೆ ಆಗ್ತಾ ಬಂತು, ಸ್ವಲ್ಪ ಕೆಲಸಗಳು ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೆ. ಬಟ್ ಈ ಮನೆಗೆ ಬಂದಮೇಲೆ ವಿಪರೀತ ಕೆಲಸ. ಇತ್ತೀಚೆಗಂತೂ ಹೇಳಿದ್ನಲ್ಲ, ಮನೆಯವ್ರು ಸ್ವಲ್ಪ ಹುಷಾರು ತಪ್ಪಿದಾಗಿಂದ ಎಲ್ಲ ಕೆಲಸ ನಾನೇ ಮಾಡ್ತಾ ಇರೋದ್ರಿಂದ ಹೆವಿ ಅಂದರೆ ಹೆವಿ ಕೆಲಸ ಆಗ್ತಿದೆ. ಒಂದು 10 ನಿಮಿಷ ಮಲಗೋದಕ್ಕೂ ಟೈಮ್ ಆಗ್ತಾಯಿಲ್ಲ. ಮುಂಚೆ ಎಲ್ಲ 5:15ಗೆ ಹೇಳ್ತಾ ಇದ್ದೆ, 5:15, 5:45ಗೆ ಹೇಳ್ತಾ ಇದ್ದೆ. ಈಗ ಹಂಗಲ್ಲ, 5 ಗಂಟೆಗೆ ಪಕ್ಕ ಹೇಳ್ಬೇಕು. ಯಾಕೆಂದರೆ ಸುಜಿತ್ನ ವ್ಯಾನ್ಗೆ ಹಾಕಿದ್ದೀವಿ. ಸೊ ಅವ್ನು ಹೋಗೋ ಅಷ್ಟರಲ್ಲಿ ಎಲ್ಲ ತಿಂಡಿ, ಅಡುಗೆ, ಕೆಲಸಗಳು ಎಲ್ಲನೂ ಮಾಡ್ಕೊಬೇಕು ನಾನು. ಸೊ ಒಂದು 24 ಅವರ್ಸ್ ನನಗೆ ಸಾಕಾಗೋದೇ ಇಲ್ಲ ಅನಿಸುತ್ತೆ. ಅಷ್ಟು ಬೆಳಗ್ಗೆ ಇದ್ರೂ ಅಷ್ಟು ಕೆಲಸ ಮಾಡ್ತಾ ಇರ್ತೀನಿ ಅನಿಸುತ್ತೆ. ಸೊ ಹಂಗಾಗ್ಬಿಟ್ಟಿದೆ. ಸುಮಾರಷ್ಟು ಜನ ಹೆಣ್ಣು ಕೊಡ್ತಾ ಇರ್ತೀರಾ ನೋಡಿ. ಇವಾಗೆಲ್ಲ ನೋಡಿ, ಗಾರ್ಡನ್ಗೆಲ್ಲ ನೀರು ಹಾಕಬೇಕು, ಇನ್ನು ಬಾಗಿಲು ತುಳಿಬೇಕು. ಇನ್ನು ಹೊಸ ಮನೆ ಅಂತೂ ನಿಜವಾಗ್ಲೂ ಧೂಳತ್ತೋಗಿದೆ ಕೆಳಗಡೆ ಅಂತೂ ಎಲ್ಲ. ಅಂದರೆ ಗುಡಿಸೋದಕ್ಕೂ ನನಗೆ ಟೈಮ್ ಆಗ್ತಾಯಿಲ್ಲ, ಈ ಮನೆಯದೇ ಕೆಲಸ ಆಗ್ತಾಯಿದೆ. ಸೊ ಒಬ್ಬರು ತಾತ ಬರೋರು, ಅವ್ರಿಗೆ ಹೇಳಿ ಕಳಿಸಿದ್ದೀನಿ, ನೋಡೋಣ ಅಲ್ಲಿವರೆಗೂ ನಂಗೆ ಧೂಳಲ್ಲಿ ನೋಡ್ಕೊಂಡಿರೋಕ್ಕಾಗಲ್ಲ, ಸೊ ತೊಳೆದ್ಬಿಡೋಣ ಇವಾಗ ಅಂತ ಹೇಳ್ಬಿಟ್ಟು ಪೈಪ್ ಹಾಕ್ಕೊಂಡು ತೊಳೆಯೋಣ ಅಂತ ಹೋಗ್ತಾಯಿದ್ದೀನಿ. ಸುಮಾರಷ್ಟು ಜನಕ್ಕೆ ಏನು ಅನ್ಕೋತಾ ಇರ್ತೀರ, ಸೊ ಮನೆ ಕೆಲಸ ಅಂದರೆ ಏನಿರುತ್ತೆ ಹೆವಿ ಇವ್ರಿಗೆ ಅಂತ ಅನ್ಕೋತಾ ಇರ್ತೀರ. ಅಯ್ಯೋ ಇವ್ರಿಗೇನು ಆರಾಮಾಗಿದ್ದಾರೆ ಅಂತ. ಸೊ ನನಗೇನು ಗೊತ್ತಾ, ನನಗೆ ಯಾವಾಗಲೂ ಏನೇ ಕಷ್ಟ ಬಂದರೂ, ಏನೇ ಸಮಸ್ಯೆಗಳು ಬಂದ್ರೂ ನನ್ನ ಫೇಸಲ್ಲಿ ಯಾವಾಗಲೂ ನಗು ಹೀಗೇ ಇರುತ್ತೆ.
ಸೊ ಹೆಂಗೆ ಅಂದರೆ ನಾನು ಯಾರ ಹತ್ರನೂ ಕೈ ಚಾಚಲ್ಲ, ಯಾರ ಹತ್ರನೂ ಕೆಲಸಕ್ಕೆ ಡಿಪೆಂಡ್ ಆಗಲ್ಲ, ಯಾರ ಮೇಲೂ ಡಿಪೆಂಡ್ ಆಗಲ್ಲ. ನನ್ನ ಕೆಲಸಗಳು ಏನೋ ಅಷ್ಟು ನನಗೆ ಹೆಂಗೆ ಅಂದರೆ ನನ್ನ ಗಂಡ ಮಕ್ಕಳು ಇಷ್ಟೇ ನನ್ನ ಪ್ರಪಂಚ. ಸೊ ಬೇರೆಯವ್ರ ಸುದ್ದಿಗೆ ತಲೆ ಹಾಕಲ್ಲ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಲ್ಲ, ಯಾರ ಹತ್ರನೂ ಈಸ್ಕೊಳ್ಳೋಕೆ ಹೋಗಲ್ಲ. ಇಲ್ಲದೇ ಇದ್ದರೆ ಎಷ್ಟಿರುತ್ತೆ ಅಷ್ಟರಲ್ಲೇ ಜೀವನ ಮಾಡಿಬಿಡ್ತೀನಿ. ಸೊ ಹಾಗೆ ನಾನು ಇದೇ ಬೇಕು ಅದೇ ಬೇಕು, ಊಟ ತಿಂಡಿನೂ ಅಷ್ಟೇ ಇದೇ ಬೇಕು ಅದೇ ಬೇಕು ಅನ್ನೋದು ಏನೂ ಇಲ್ಲ. ಆವತ್ತಿನ ಹಸುವಿಗೆ ಏನು ಸಿಗುತ್ತೆ, ಆವಾಗಿನ ಟೈಮ್ಗೆ ಏನು ಸಿಗುತ್ತೆ ಅದನ್ನು ಊಟ ಮಾಡ್ಕೊಬಿಡ್ತೀನಿ. ಇದೇ ಬೇಕು ಅದೇ ಬೇಕು ಅನ್ನೋದಿಲ್ಲ. ಸೊ ಹಂಗೆ ನೋಡಿದವ್ರಿಗೆ ಹೆಂಗೆ ಅನ್ನಿಸ್ತಾ ಇರುತ್ತೆ, ನಮ್ಮ ನಗು ಮುಖ ನೋಡಿ ಅಯ್ಯೋ ಇವ್ರಿಗೇನು ಆರಾಮಾಗಿದ್ದಾರೆ ಹಾಗೆ ಹಿಂಗೆ ಅಂತ ಅನ್ನಿಸ್ತಾ ಇರುತ್ತೆ. ಆದರೂ ಜನಗಳಿಗೆ ಇಷ್ಟೆಲ್ಲ ಕಷ್ಟ ಬಿದ್ದು ಇಷ್ಟೆಲ್ಲ ಮಾಡಿದ್ರು ಜನಗಳಿಗೆ ಹೊಟ್ಟೆ ಉರಿ ಅನ್ನೋದು ಮಾತ್ರ ತಪ್ಪಲಿಲ್ಲ ನಿಜವಾಗ್ಲೂ. ಎಲ್ಲ ಹೆಣ್ಮಕ್ಳು ನನ್ನ ಥರನೇ ಫೇಸ್ ಮಾಡೋಂಥ ಕೆಪಾಸಿಟಿ ಇರಲ್ಲ. ಸೊ ನೋಡ್ತಾ ಇರ್ತೀರ, ಎಲ್ಲನೂ ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳ್ಕೋಬೇಕು ಅಂತ ಏನಿಲ್ಲ. ಅವ್ರದ್ದೇ ಆದಂಥ ಎಷ್ಟೋ ಸಮಸ್ಯೆಗಳಿರುತ್ತೆ, ಎಷ್ಟೋ ಕೆಲಸಗಳಿರುತ್ತೆ. ಸೊ ಈಗ ನೋಡ್ತಾ ಇದ್ದೀರಾ ಎಷ್ಟು ಕೆಲಸಗಳು ಅಂತ ಅಂದರೆ ನಿಜವಾಗ್ಲೂ ನಿಮ್ಗೆ ಅರ್ಧದಷ್ಟು ಮಾತ್ರ ನಾನು ಇಲ್ಲಿ ತೋರಿಸ್ತೀನಿ. ಯಾಕೆಂದರೆ ಎಷ್ಟೊಂದು ಜನ ಬೇಜಾರು ಮಾಡ್ಕೊಬಿಡ್ತೀರಾ ಎಷ್ಟು ಕೆಲಸ ಮಾಡ್ತೀರಾ ಅಂತ. ನನಗೆ ಏನು ಯಾವ ಬ್ಲಾಗ್ ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ನನ್ನ ಕೆಲಸಗಳೇ ಇದನ್ನೇ ನಾನು ವೀಡಿಯೋ ಮಾಡಬೇಕು. ಎಷ್ಟೊಂದು ಜನ ಅದನ್ನೇ ವೀಡಿಯೋ ಮಾಡೋ ಹಾಕಿ ಅಂತ ಹೇಳ್ತಾ ಇರ್ತಾರೆ. ಇದೇ ನನ್ನ ಕೆಲಸ. ಸೊ ಮನೆ ಕೆಲಸ, ಗಂಡ ಮಕ್ಕಳು ಹೇಳಿದ್ನಲ್ಲ ಅದೇ ನನ್ನ ಪ್ರಪಂಚ. ಸೊ ನೋಡಿ ಇಲ್ಲೆಲ್ಲ ಎಷ್ಟು ಧೂಳಾಗಿದೆ ಅಂದರೆ ತುಂಬ ದಿನಗಳಾಯಿತು. ಹೇಗೋ ನೀರು ಬಿಟ್ಟಿದ್ರು ಅಂತ ನನಗೆ ಅಲ್ಲಿ ತೊಳೆಯೋಕೆ ಆಗ್ತಾಯಿಲ್ಲ. ಆದರೂ ಕೂಡ ನೋಡಿ ಆ ಪೈಪನ್ನ ಅಲ್ಲಿ ಬಾಗಿಲುವರೆಗೂ ಹಾಕ್ಕೊಂಡು ಬಕೆಟಲ್ಲಿ ಎತ್ಕೊಂಬಂದು ನೀರೆಲ್ಲ ಎರಚಿ ತೊಳಿತಾ ಇದ್ದೀನಿ. ಸೊ ಮನೆಯವರು ಒಂದು ಸ್ವಲ್ಪ ಇನ್ನೊಂದು ವಾರದ ಮಟ್ಟಿಗೆ ರೆಸ್ಟ್ ಕೊಟ್ಬಿಡೋಣ, ಆಮೇಲೆ ಸರಿ ಹೋಗ್ತಾರೆ ಅಂದ್ಕೊಂಡಿದ್ದೀನಿ. ಸೊ ಅವ್ರಿಗೆ ಬ್ಲಡ್ ಎಲ್ಲ ಇಂಪ್ರೂವ್ ಆಗಬೇಕು. ಮೇಯ್ನಾಗಿ ಹೇಳಿದ್ನಲ್ಲ, ಬರೀ 6% ಬ್ಲಡ್ ಬಂದು ನಿಂತಿತ್ತು ಅವ್ರಿಗೆ. ಗೊತ್ತಿಲ್ಲ ಯಾಕೆ ಅಷ್ಟು ವೀಕ್ ಆದರು ಅಂತ. ಸೊ ಇವಾಗ ಚೆನ್ನಾಗಿದ್ದಾರೆ, ತೊಂದರೆ ಇಲ್ಲ. ಇನ್ನೊಂದು ಸ್ವಲ್ಪ ದಿವಸ ರೆಸ್ಟಲ್ಲೇ ಇರಲಿ ಅಂತ ನಾನು. ಸೊ ಏನು ಅಂದರೆ ನೀವೇ ಎಲ್ಲ ಮಾಡ್ಕೊಳ್ಳಿ ಅಂತ ಅಂತಾರೆ ನೋಡಿದವರು. ಬಟ್ ಇಲ್ಲಿ ಎಷ್ಟು ಕೆಲಸ ಇರುತ್ತೆ ಅಂತ ಅಂದರೆ ನಿಜವಾಗ್ಲೂ ಒಂದು ಸಲ ಬಂದು ನೋಡಬೇಕು. ಹೇಗೆ ಮೇಂಟೈನ್ ಮಾಡ್ತೀರಾ ಇಷ್ಟೆಲ್ಲ ಅಂತ ಕೇಳ್ತಾರೆ ಮನೆಗೆ ಬಂದು ನೋಡಿದವರು. ಯಾಕೆಂದರೆ ಯಾವಾಗಲೂ ಮನೆ ನೀಟಾಗಿ ಇಟ್ಟಿರ್ತೀರ. ಆಮೇಲೆ ಜೊತೆಗೆ ನಿಮ್ಗೆ ಗೊತ್ತೇ ಇದೆ, ಫಸ್ಟು ನಾನು ಏನು ಪ್ರಾಮುಖ್ಯತೆ ಕೊಡೋದು ಅಂದರೆ ಮನೆ ಕ್ಲೀನಿಂಗು. ಸೊ ಮನೆ ನನಗೆ ಯಾವಾಗಲೂ ನೀಟಾಗಿರಬೇಕು. ದೇವ್ರ ಪೂಜೆ ನೋಡ್ತಾ ಇರ್ತೀರ, ಪೂಜೆಗಳು ಸುಮಾರಷ್ಟು ಜನ ಹೇಳ್ತಿರ್ತಾರೆ ಫ್ರೆಂಡ್ಸು, ಯಾಕೆ ಶ್ವೇತಾ ಯಾವಾಗಲೂ ಇಷ್ಟೊಂದು ಕೆಲಸ ಮಾಡ್ತಾ ಇರ್ತಾರೆ ಅಂತ. ಸೊ ವಿಧಿ ಇಲ್ಲ, ಎಲ್ಲ ಮಾಡ್ಕೊಂಡಿರ್ಬೇಕಾದ್ರೆ ಮಾಡಲೇಬೇಕು. ಎಲ್ಲದನ್ನೂ ಕಷ್ಟಪಟ್ಟು ಮಾಡಿರ್ತೀವಿ ಎಲ್ಲನೂ. ಸೊ ಹಾಗೆ ಎಲ್ಲ ಧೂಳು ಹತ್ಕೊಂಡು ನೋಡ್ಕೊಂಡು ನಂಗೆ ಸುಮ್ಮನಿರೋಕ್ಕಾಗಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಭಗವಂತ ಒಂದಷ್ಟು ಜನಕ್ಕೆ ಹಿಂಗೇನೆ ಯಾವಾಗಲೂ ಕಷ್ಟಪಟ್ಕೊಂಡೇ ಮುಂದೆ ಬರಬೇಕು ಅಂತ ಹಣೆಯಲ್ಲಿ ಬರೆದ್ಬಿಟ್ಟಿರ್ತಾನೆ. ಸೊ ಏನಾದರೂ ಬರಲಿ, ಬಂದಿದ್ದು ಬರಲಿ, ಗೋವಿಂದನ ದಯೆ ಒಂದಿರಲಿ ಅಂದ್ಕೊಂಡು ಮುಂದೆ ಹೋಗ್ತಾ ಇರೋಣ. ಸೊ ದೇವರ ಆಶೀರ್ವಾದ ಖಂಡಿತ ನನ್ನ ಮೇಲಿರುತ್ತೆ. ಏಕೆಂದರೆ ಸೊ ಯಾರು ನಂಬದೇ ಇದ್ದರೂ ಭಗವಂತನ ನಂಬಿರ್ತೀನಿ ಯಾವಾಗಲೂ. ಸೊ ನೋಡ್ತಾ ಇರ್ತೀರ ನಮ್ಮ ಪೂಜೆಗಳೆಲ್ಲ ಹೇಗಿರುತ್ತೆ ಅಂತ. ಭಗವಂತ ಒಬ್ಬ ಕಾಪಾಡಿದ್ರೆ ನನಗಷ್ಟೇ ಸಾಕು. ಎಷ್ಟು ಚೆನ್ನಾಗಿ ಕೆಲಸಗಳು ಬರಲಿ, ಏನೇ ಬರಲಿ, ಮುನ್ನುಗ್ತಾ ಇರ್ತೀನಿ. ಸೊ ಮುಂದೆ ಹೋಗ್ತಾ ಇರ್ತೀನಿ. ಸೊ ದೇವರ ಆಶೀರ್ವಾದ ಒಂದು ಜೊತೇಲಿ ಇದ್ಬಿಟ್ರೆ ಸಾಕು. ಮನೆಯವರು ಇಂತೂ ಕೆಲಸಗಳೆಲ್ಲ ಮುಗಿಸಿ ಆ ಮನೆಯೂ ಎಲ್ಲ ಕ್ಲೀನ್ ಮಾಡಿ ದೇವ್ರ ದೀಪ ಹಚ್ಚಿ ಸಂಜೆ ನಿಜವಾಗ್ಲೂ ಹೇಳಿದ್ನಲ್ಲ, ಅದು ಕಾಂಪೌಂಡೆಲ್ಲ ಕ್ಲೀನ್ ಮಾಡಬೇಕು ವಾರ. ಸೊ ನಾಳೆ ಎಲ್ಲ ಈ ಬೇಸಿಗೆ ಮತ್ತು ಇವಾಗಿಂದ ಶುರು ತುಂಬ ಕಾಂಪೌಂಡೆಲ್ಲ ಧೂಳಾಗ್ಬಿಡುತ್ತೆ, ಕಾಲಿಟ್ಟ ಕಡೆ ಎಲ್ಲ ಹೆಜ್ಜೆ ಬರ್ತಾ ಇರುತ್ತೆ. ಸೊ ಇವಾಗಿಂದ ಶುರು ನೋಡಿ, ಇನ್ನು ಬೇಸಿಗೆಲೆಲ್ಲ ವಿಪರೀತ ಧೂಳು. ಸೊ ಹಂಗಾಗಿ ಅಲ್ಲೆಲ್ಲ ತುಳಸಿ ಕಟ್ಟೆ ಎಲ್ಲ ತೊಳೆದು, ಮನೆ ಕಸ ಗುಡಿಸಿ, ಕೈಕಾಲು ಮುಖ ತೊಳೆದು, ದೇವ್ರ ದೀಪ ಹಚ್ಚಿ ಮತ್ತೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿ ಆದ್ವಿ. ಸಂಜೆ ಒಂದು 7 ಗಂಟೆ ಆಗಿತ್ತು. ಅಷ್ಟರಲ್ಲಿ ಫುಲ್ಲು ತಲೆನೋವು ಸ್ಟಾರ್ಟು ನನಗೆ, ವಿಪರೀತ ತಲೆನೋವು. ಯಾಕೆಂದರೆ ಬೇಗ ಎದ್ದಿರ್ತೀನ, ಮಲ್ಗಕ್ಕೆ ಹೋದರೆ ಸೊ ಫೋನ್ ಕಾಲ್ಗಳು ತುಂಬ ಬರ್ತಾ ಇರುತ್ತೆ, ಫೋನ್ಗಳು. ಸೊ ಫೋನ್ಗಳು ಅವಾಯ್ಡ್ ಮಾಡೋಕ್ಕೆ ಆಗಲ್ಲ ನನಗೆ. ನಿದ್ದೆಲಿ ಏನಾದ್ರು ಥಟ್ ಅಂತ ಎಚ್ಚರ ಆಗಿಬಿಟ್ರೆ ತುಂಬ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ. ಇವತ್ತು ಹಂಗೆ ಆಗಿದ್ದು. ಸೊ ಅಂತೂ ಇಂತೂ ಕೆಲಸ ಎಲ್ಲ ಮುಗಿಸಿದ್ದಾಯಿತು. ಆಮೇಲೆ ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದ್ವಿ. ಆಯಿತು, ಕ್ಲೀನ್ ಮಾಡಿದ್ದಾಯಿತು. ಸೊ ಎಲ್ಲ ಕ್ಲೀನ್ ಮಾಡಿ ನೋಡಿ, ತುಂಬ ದಿನ ಆಗಿತ್ತು. ನೀರು ಹೋಗೋದಕ್ಕೆ ಅಂತ ಹೋಲ್ಬಿಟ್ಟಿದ್ದಾರೆ, ಅದನ್ನು ಕ್ಲೋಸ್ ಮಾಡಬೇಕು. ಇಲ್ಲಾಂದ್ರೆ ಹುಳ ಹಪ್ಪಟೆ ಏನಾದರೂ ಬಂದು ಸೇರ್ಕೊಳ್ಳುತ್ತೆ ಅಂತ ಒಂದು ಕಡ್ಡಿ ಇಟ್ಬಿಟ್ಟು ಬಂದಿದ್ದಾಯಿತು. ಇನ್ನು ಸಂಜೆ ಚಿಕ್ಕಮರಿಯಮ್ಮನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಮತ್ತು ಅಲ್ಲೇ ಪ್ರಸಾದ ಕೊಡ್ತಾಯಿದ್ರು. ಸುಜಿತು ನಾನು ಎಲ್ಲ ಹೋಗಿದ್ವಿ ಊಟ ಮಾಡಿಕೊಂಡು. ಇವತ್ತಿನ ಕೆಲಸ ಗುರುವಾರ ಶುಕ್ರವಾರದ ಬ್ಲಾಗ್ ಹೀಗಿತ್ತು ಸ್ನೇಹಿತರೆ. ಗೊತ್ತಲ್ಲ, ಬ್ಲಾಗ್ ಇಷ್ಟ ಆದರೆ ದಯವಿಟ್ಟು
ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಮುಂದಿನ ಒಂದು ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ.